ಮೆಣಸಿನ್ಕಾಯಿ ಅರ್ಧ ಕೆ ಜಿ ತಿಂತಾರೆ ನಮ್ಮವ್ರು ಇಲ್ಲಿ ಒಬ್ಬೊಬ್ಬರು. ಮಿನರಾ ಮಿಲ್ಲು, ರಾಜಾ ಮಿಲ್ಲು, ಬೆನ್ನಿ ಮಿಲ್ಲು, ಅದು 270 crores ನಮ್ಗೆ ಕೊಟ್ಟಿದ್ದು. ಇವ್ರ ಮಕ್ಕಳು ಸಿಕ್ಕಿದ್ದಾರೆ, ಗಂಡ ಸಿಕ್ಕಿದ್ದಾರೆ. ಇವಳು ಮಕ್ಕಳು 1.5 ವರ್ಷ ಇದ್ದಾಗಲೇ ಬಿಟ್ಟು ಬಂದ್ಬಿಟ್ಟಿದ್ದಾಳಂತೆ. ಸೆಕೆಂಡ್ PUC ಓದಿದ್ದಾಳಂತ ಇವಳು. ತಿಂಗಳ ಅವ್ರದ್ದೊಂದು ಚೌಟ್ರಿ ಇದೆ, ಎಲ್ಲ ಇದೆ. ಚೌಟ್ರಿ ಇದೆ. ಅಲ್ಲಿಂದ ನನಗೆ 50,000 ತಿಂಗಳ ಬರುತ್ತೆ. ಇವನು ನಡೆಯೋದೂ ಇಲ್ಲ, ಹಿಂಗೆ ಹೋಗ್ತಾನೆ ಕುತ್ಕೊಂಡು ಹೋಗ್ತಾನೆ. 2 ಕಾಲ ಅವ್ನಿಗಾಗಲ್ಲ. ಬಟ್ಟೆನೇ ಇರಲಿಲ್ಲ. ಇವಳು ಅಲ್ಲಿ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದಾಗ, ಮೇಡಮ್ ಬನ್ನಿ ಒಂದು ಜೊತೆ ಬಟ್ಟೆ ತೊಗೊಂಬನ್ನಿ ಅಂದರು. ಹಂಗು ಆಚೆಯಿಂದ ಅವ್ರು ಬರ್ತಾರಲ್ವಾ, 1 ವರ್ಷ ಆಚೆ ಇರ್ತಾರೆ, 6 ತಿಂಗಳು ಆಚೆ ಇರ್ತಾರೆ. ಅಲ್ಲಿರೋ ತಿಗಣೆಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿರುತ್ತೆ. ಸ್ವಲ್ಪ ಪ್ರಾಬ್ಲಮ್, ಯಾಕೆ ಜಗಳ ಬೇಡ ಅಂತೇಳಿ ಆಯಿತು, ಆಶ್ರಮ ಇರ್ಬೋದು. ಆಯಿತು, ನೀವೇ ಇಷ್ಟಪಟ್ಟು ಆಶ್ರಮಕ್ಕೆ ಬಂದಿರೋದು? ನಾನೇ ಇಷ್ಟ. ಏನಂದ್ರು ದೇವ್ರು ಆಮೇಲೆ? ಬನ್ನಿ. ಮಧ್ಯಾಹ್ನದ ನಿದ್ದೆ, ಊಟದ ಕತೆ ಆದಮೇಲೆ ಮಧ್ಯಾಹ್ನದ ನಿದ್ದೆ. ರೆಗ್ಯುಲರ್ ಆಗಿ ಇದೇ ರೀತಿ ಇರುತ್ತೆ. ಯಾವಾಗಂದ್ರೆ ಅದೇನಿಲ್ಲ, ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ ಅಂತ ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಓಡಾಡ್ಕೊಂಡಿದ್ರೆ ಚೆನ್ನಾಗಿರ್ತಾರೆ ಅನ್ನೋದು. ಹಂಗೆ ಬಂದು ಮಲಗ್ತಾರೆ. ನಾನು ಆದಷ್ಟು ಹೊರಗಡೆ ಇರೋಕ್ಕೆ ಹೇಳ್ತಿರ್ತೀನಿ ಜಾಸ್ತಿ. ಈಗ ಸದ್ಯಕ್ಕೆ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಈ ಥರ ಇದ್ದಾರೆ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾರೂ ಪರ್ಮನೆಂಟಾಗಿರಲ್ಲ. ಇರೋರು ಒಂದಷ್ಟು ಜನ ಪರ್ಮನೆಂಟಾಗಿದ್ದಾರೆ, ಇನ್ನು ಬಾಕಿಯವರು ಹೋಗ್ತಾ ಇರ್ತಾರೆ. ಒಂದು 5 ಜನ. ಬನ್ರಮ್ಮ ನೀವು, ಬನ್ನಿ. ಬಲಿಲ್ಲ, ಕೆಲವೊಬ್ರು ಕತೆಗಳನ್ನ ಕೇಳೋಣ. ಏನೆಲ್ಲ ಆಗ್ತಾ ಇದೆ ಆಶ್ರಮದಲ್ಲಿ? ಅವಳದು ಮೊನ್ನೆ ತೊಗೊಂಡ್ರೆ ಅವಳದು. ಅವ್ರ ಮಕ್ಕಳು ಸಿಕ್ಕಿದ್ದಾರೆ. ಊಟಕ್ಕೆ ಮಾತಾಡಿದ್ರೆ ತಟ್ಟೆ ಬರ್ತಾಯಿಲ್ಲ ಅವ್ರ ಮಕ್ಕಳು. ಇಲ್ಲಿ ಇವ್ರ ಮಕ್ಕಳು ಸಿಕ್ಕಿದ್ದಾರೆ, ಗಂಡ ಸಿಕ್ಕಿದ್ದಾರೆ. ಇವಳು ಮಕ್ಕಳು 1.5 ವರ್ಷ ಇದ್ದಾಗಲೇ ಬಿಟ್ಟು ಬಂದ್ಬಿಟ್ಟಿದ್ದಾಳಂತೆ. ಸೆಕೆಂಡ್ PUC ಓದಿದ್ದಾಳಂತ ಇವಳು. ಎಲ್ಲಿ ಅವರು? ದೊಡ್ಡಬಳ್ಳಾಪುರ. ಇವಾಗ ಫೈನಲಾಗಿ ಸಿಕ್ಕಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರ ಗಂಡಂಗೆ, ಏನೂ ಕೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಇನ್ನೊಂದು ಮದುವೆ ಆಗಿದ್ದಾರೆ. ಸಂತೋಷ ಇವಳು ಪರಿಸ್ಥಿತಿಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇನ್ನೊಂದು ಮದುವೆ ಆಗಿದ್ದಾರಂತೆ. ಸಂತೋಷ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳಿದೆ. ನಂಗೆ ಇನ್ನೂವರೆಗೂ ಬಂದಿಲ್ಲ. ತುಂಬ ಸಲ ಫೋನ್ ಮಾಡ್ತಾಯಿದ್ದೀನಿ, ಬನ್ನಿ ಅಟ್ಲೀಸ್ಟ್ ಒಂದು ಮುಖ ನೋಡಲಿ, ತಾಯಿ ಅವ್ನು ಬದುಕಿದ್ದಾಳೆ ಅಂತ ಆದರೂ ತೋರಿಸೋಣ ಅಂತ. ಬರ್ತಾಯಿಲ್ಲ. ಇವ್ರಿಗೆ ಅದು ಯಾವುದು ನೆನಪೇ ಇಲ್ಲ. ಇವಳಿಗೆ ಯಾವುದೂ ನೆನಪೇ ಇಲ್ಲ. ಅಲ್ಲಿ ಕುತ್ಕೊಂಡ್ರೆ ಇವಳು ಕಂಡಿಡಿಯಲ್ಲ. ಇಂಗ್ಲೀಷಲ್ಲಿ ಮಾತಾಡ್ರಿ. ಹೇಳಿದ ಹಾಯ್ ಆಮ್ ಫೈನ್ ಅಂತ 50 ಸತಿ ಬಟ್ಟೆ ಚೇಂಜ್ ಮಾಡ್ತಾಳೆ. What happened? I'm not sick fine, ma'am. Today, what happened? Some pain. Shoulder is pain. Okay. ಇದು ಊಟದ ಟೈಮಾ? ಊಟದ ಟೈಮ್ ಅಲ್ಲ, ನೀವು ಯಾವಾಗ ಕರೆದ್ರೂ ಅವಳಿಗೆ ಊಟದ ಟೈಮೇ. ಓಕೆ. ನೀವು 24x7 ಇದೇ ಊಟದ ಟೈಮು. ಹೀಗೆ ನಮಸ್ಕಾರ ಮಾಡೋದು, ನಿಂತ್ಕೊಳ್ಳೋದು, ಊಟದ ಟೈಮ್ ಇದೆ. ಊಟದ ಟೈಮ್ ಅವಳದು. ನಮಸ್ಕಾರ ಸುಂದರಿಯವರು. ಓ, ನನ್ನನ್ನು ನೀವು ನೆನ್ಪಿಟ್ಕೊಂಡಿದ್ದೀರಿ? ನೋಡಿ ವಾಮಿಟ್ ಮಾಡಿಬಿಟ್ಟಿದ್ರು. ಇವತ್ತು ಹುಷಾರಾಗಿರಿ. ಹೌದು, ಇಲ್ಲ ಇವ್ರಿಗೆ ಗೊತ್ತಾಗಿದೆ. ನನ್ನ ನೆನ್ಪಿಟ್ಕೊಂಡಿದ್ದೀರಲ್ಲ ನಂದಿನಿ ಅವರೇ ಅಂತ. ಅವತ್ತು ನಿಮ್ಗೆ ಹಂಗೆ ಹೆಚ್ಚು ಕಡಿಮೆ ಆಗಿಲ್ವಲ್ಲ? ಅದೊಂದೇ ಹೆಚ್ಚು ಕಮ್ಮಿ ಆಗ್ಲಿಲ್ವಲ್ಲ ಅವಳಿಗಾಯ್ತು. ದೇವ್ರ ಹತ್ರ ಕೇಳ್ಕೊಂತೀನಿ, ಅವತ್ತೇನಾದ್ರೂ ನಿಮ್ಮ ಮೇಲೆ ಮಾಡ್ಬಿಟ್ಟಿದ್ರೆ ಏನಪ್ಪ ಮಾಡ್ಬೇಕಾಗಿತ್ತು ಅಂತ. ಏನಂದ್ರು ದೇವ್ರು ಆಮೇಲೆ? ಆಗಿದ್ರೆ ಅವತ್ತು ನೀವು ಇದಕ್ಕಿದ್ದಂಗೆ ವಾಂತಿ ಮಾಡ್ಬಿಡಲ್ಲ ಹುಡುಗಿ. ಹೌದು, ಅದು ವಾಮಿಟಿಂಗು ನೆನ್ಸ್ಕೊಂಡಿದ್ದೀರಾ? ಮನೆಗೆ ಹೋಗಿ ನಾನು ವಾಮಿಟಿಂಗ್. ಹೌದಾ? ನೀವು ಯಾವಾಗಲೂ ಹಸನ್ಮುಖಿಯಾಗಿದ್ರಲ್ಲ, ಅದೇ ಖುಷಿ. ನಿಮ್ಮನ್ನು ನೋಡಿ ಮತ್ತೆ ಖುಷಿ ಆಯ್ತು. ಇದೇ ರೀತಿ ಹ್ಯಾಪಿ ಗಾಂಧಿ ಜಯಂತಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ಗಾಂಧಿ ಜಯಂತಿ. ಏನು ಇಷ್ಟೊಂದು ನಾಚ್ಕೋತಾ ಇದ್ದೀರಾ? ಅಯ್ಯಪ್ಪ, ಈ ರೇಂಜಲ್ಲಿ ನಾಚ್ಕೋತಾ ಇದ್ದೀರಾ? ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಏನು ವಿಶೇಷ ಇವತ್ತು? ಗಾಂಧಿ ಜಯಂತಿ ನಾಳೆ ತಾನೇ ಗಾಂಧಿ ಜಯಂತಿ. ಬನ್ನಿ ಇಲ್ಲಿ. ನೋಡಕ್ಕಾಗತ್ತೋ ಇಲ್ಲೋ ಅಂತ. ಯಾಕೆ ಅಂದ್ರೆ ನೀವು ಮೊದಲೇ ತಿಳಿಸ್ತಾ ಇದ್ದೀರಾ? ನಾಳೆ 2 ತಾರೀಕು ಗಾಂಧಿ ಜಯಂತಿ ಮೇಡಮ್ ಅವರೇ. ಅಕ್ಟೋಬರ್ 2. ನಿದ್ದೆ ಮಾಡ್ಬಿಟ್ಟಿದ್ನಲ್ಲ, ಗೊತ್ತಾಗಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರುತ್ತಾ ಮೇಡಮ್? ನನ್ನ ರೇಗಿಸ್ತಾ ಇದಾರೆ. ಹಾಗೇನಿಲ್ಲ, ಎಲ್ಲರಿಗೂ ಗೊತ್ತಿರಬೇಕು ಅಂತ ಏನಿಲ್ವಲ್ಲ. ಮರುವು ಜಾಸ್ತಿ ಆಗಿರುತ್ತಲ್ಲ. ನಿಮ್ಮ ಹೆಸರು? ನಂದಿನಿ. ಥ್ಯಾಂಕ್ ಯು. ನೈಸ್ ಸ್ಮೈಲ್. ಥ್ಯಾಂಕ್ ಯು. ಇವಳಿಗೆ ಒಂಚೂರು ಚೆನ್ನಾಗಿ ಆಗ್ತಿದ್ದಾಳೆ ಮೊಬೈಲ್. ಇದೆಲ್ಲ ಈ ಕಡೆ ಗಂಡಸರದು. ಓಕೆ, ನಮಸ್ಕಾರ. ಶೇಖರಣ ಅಂತೇಳಿ, ಅವರಿಗೆ ಒಂದು ಕಾಲಿಲ್ಲ, ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದ್ದಾರೆ ಅವರಿಗೆ ಫ್ಯಾಮಿಲಿ ಇದ್ದಾರೆ. ಬಟ್ ಅವರು ಒಂದು ಸ್ಟೇಷನ್ ಮುಖಾಂತರ ನನಗೆ ಬರ್ತಾರೆ. ಯಾರೋ ಕರ್ಕೊಂಬಂದು ಬಿಡ್ತಾರೆ ಇಲ್ಲಿಗೆ. ಈಗ ಯಾಕೆಂದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರ ಪರಿಸ್ಥಿತಿ ಆ ಥರ ಆಗುತ್ತೆ.
ಇವರು ನನಗೆ ತಿಂಗಳ 50,000 ಕೊಡ್ತಾರೆ ಇವರು. ಹೌದಾ? ಅಷ್ಟು ಇಲ್ಲ ತಿಂಗಳ ಅವ್ರದ್ದೊಂದು ಚೌಟ್ರಿ ಇದೆ, ಎಲ್ಲ ಇದೆ. ಚೌಟ್ರಿ ಇದೆ. ಅಲ್ಲಿಂದ ನನಗೆ 50,000 ತಿಂಗಳ ಬರುತ್ತೆ. ಅಷ್ಟು ಕರೋಡ್ಪತಿನ ಇವರು? 50,000 ನನಗೆ ಕೊಡ್ತಾರೆ. ನಾನು ಕರೋಡ್ಪತಿ. ಆಗಿದ್ದಾರಾ? ಎದ್ದೋಳಿ. ಸಿಂಗಾಪುರ್. ಯಾವ ಸಿಂಗಾಪುರು? ಇಲ್ಲಿ ಪಾಳ್ಯದ ಹತ್ರ ಇದಿಲ್ಲ ಆ ಸಿಂಗಾಪುರ ಅಥವಾ ಫಾರಿನ್ ಸಿಂಗಾಪುರ? ಸಿಂಗಾಪುರ್. ಸಿಂಗಾಪುರಲ್ಲಿ ಏನ್ ಮಾಡ್ತಿದ್ದಾರೆ ಅಲ್ಲಿ ಜಡ್ಜ್? ಅವರು ನಾನು 6 ವಯಸ್ಸು ಮಗುವಿಂದ ನಮ್ಮ ಮನೆ ಪೋಸ್ಟ್ ಆಫೀಸ್ನಲ್ಲಿ ಮಣಗೋರು. ಅವರು ಆ ಕಡೆ ಸಿಂಸಾಯಿ ಅಂತ ಅವರು. ಎಲ್ಲಿ ಯಾವ ಕೋರ್ಟಲ್ಲಿ ಜಡ್ಜ್? ಮೈಸೂರು ಕೋರ್ಟು. ನಂಜನಗೂಡು. ಮೈಸೂರು ಕೋರ್ಟು, ನಂಜನಗೂಡು ಕೋರ್ಟು. ನಂಜುಂಡು. ಈಗ ನಮ್ಗೆ 50,000 ಕೊಡ್ತಾ ಇದೆಯಲ್ಲ, ಅದು ಯಾವ ಕಡೆ? ಓ 30,000. ಕರೆಕ್ಟ್. ನಾವು 30,000. ಅದು ಏನಕ್ಕೋಸ್ಕರ ಕೊಡ್ತಾ ಇರೋದು ನಮಗೆ? ನಾವು ಬಂದು ನೀವು ಹೇಳಿದ್ದು ಕಂಬಿ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾತ್ರೆ ಉಜ್ಜಬೇಕು, ಸಿಮೆಂಟ್ ಕಲಿಸ್ಬೇಕು ಅಂತ ಕರ್ಕೊಂಬಂದಿದ್ದು ಮೇಡಮ್ ನೀವು. ಅದ್ರಿಗೆ ನಾವು ಬರ್ತೀವಿ, ಕೆಲಸ ಕೊಡ್ರಿ. ಹಂಗಲ್ಲ, ನೀವು ಹೇಳಿದ್ದು ನನಗೆ 50,000 ತಿಂಗಳ ಕೊಡ್ತಾ ಇದಿಲ್ಲ. ಅದ್ಯಾವ್ದ್ರ ದುಡ್ಡು? ಚೌಟ್ರಿ ದುಡ್ಡ, ಜಡ್ಜಮ್ಮನ್ ದುಡ್ಡ? ಚೌಟ್ರಿ ದುಡ್ಡು. ಅದನ್ನ ಕೇಳ್ತಾ ಇರೋದು ನಾನು. ಚೌಟ್ರಿ ಇದೆ, ಕೃಷ್ಣಪ್ಪ ಚೌಟ್ರಿ ಇದೆ ಅವ್ರದ್ದು. ಅವರು ನಮ್ಮ ಆಶ್ರಮಕ್ಕೆ ತಿಂಗಳ 30,000-40,000 ಕಳಿಸ್ತಾ ಇದ್ದಾರೆ. ಎಂಪರ್ ಬಿಲ್ಡಿಂಗ್ ಇದೆ ಅಮ್ಮ ನಮ್ಮ ಬೆಂಗಳೂರಿನಲ್ಲಿ. ಎಲ್ಲಿ ಜಡ್ಜ್ ಅಂದ್ರೆ ನಿಮ್ಮ ಮನೆಯವರು? ಎಲ್ಲಿ ಜಡ್ಜು? ಇದ್ರಲ್ಲಿ ಇಲ್ಲ ಸಿಂಗಾಪುರ್ನಲ್ಲಿ. ಅದೆಲ್ಲ ಇನ್ನೊಂದು ಹೇಳ್ತಾರೆ. ಈಗ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ? ಅವ್ರಿಗೆ ಮೈಸೂರಿನಲ್ಲಿ ಟ್ರಾನ್ಸ್ಫರ್. ಏನು ಅವ್ರ ಹೆಸರು? ಕುಂದಾಪುರ. ನಾನು ಹೋಗಿ ಮೈಲ್ ತುತ್ತ ಆಗ್ತು. ಯಾವ್ದು ಗಿಡಕ್ಕೆ ಹಣ್ಣು ಬರ್ತದೆ ನೋಡು, ಅದ್ರಿಗೆ ಆಗ್ತು. ಆವಾಗ ಚಿಕ್ಕ ಚಿಕ್ಕ ಏಲಕ್ಕಾಯಿ ಇದೆಲ್ಲ ಬರ್ತದೆ. ನಾವು ಮಿನರಾ ಮಿಲ್ಲು, ರಾಜಾ ಮಿಲ್ಲು, ಬೆನ್ನಿ ಮಿಲ್ಲು, ಅದು 270 crores ನಮ್ಗೆ ಕೊಟ್ಟಿದ್ದು. ಬೆನ್ನಿ ಮಿಲ್ಲು ಬಂದು ಮಿನರಾ ಮಿಲ್ಲು, ಇದು ಮಿನರಾ ಮಿಲ್ಲು, ರಾಜಾ ಮಿಲ್ಲು ಮುಂಚೆ ಇತ್ತು. ಅದು ದುಡ್ಡು ತಗೊಂಡೋಗಿ ನಮ್ಮ ತಂದೆ ಬಂದು ಇದನ್ನೆಲ್ಲ ಹಾಕಿದ್ರು. ಯಾವ ಬ್ಯಾಂಕ್ನಲ್ಲಿ ಹಾಕಿದ್ರು? ಯಾವ ಬ್ಯಾಂಕ್ ಅಂದರೆ ಸಿಂಡಿಕೇಟ್ ಬ್ಯಾಂಕು, SBI. ಗೊತ್ತು, ಜಗದೀಶ್ ಎಲ್ಲ ಗೊತ್ತು. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಕೆ. ಕೃಷ್ಣ. ಇಲ್ಲೇನು ಮಾಡ್ತಾ ಇದ್ದೀರಾ? ಇಲ್ಲೇ ಅಮ್ಮ ಅವ್ರು ಕರ್ಕೊಂಬಂದಿದ್ದು. ಜಡ್ಜ್ ಅಲ್ವಾ, ನಮಗೆ ಸಹಾಯ ಆಗುತ್ತೆ ಸ್ವಲ್ಪ ಅಂತ ಕರ್ಕೊಂಡು ಬಂದೆ. ಇವನು ನಡೆಯೋದು ಇಲ್ಲ, ಹಿಂಗೆ ಹೋಗ್ತಾನೆ ಕುತ್ಕೊಂಡು ಹೋಗ್ತಾನೆ. 2 ಕಾಲ ಅವ್ನಿಗಾಗಲ್ಲ. RMC 2 ಪೊಲೀಸ್ ಸ್ಟೇಷನಿಂದ ಕಳಿಸ್ಕೊಡ್ತಾರೆ ಅವ್ನಿಗೆ. ಇವರೆಲ್ಲ ನಾರ್ಮಲ್ ಆಗೇ ಇದ್ದಾರೆ, ನೆನಪೆಲ್ಲ ಹೆಂಗೋ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರೆ. ಮೆಣಸಿನ್ಕಾಯಿ ಅರ್ಧ kg ತಿಂತಾರೆ ನಮ್ಮವ್ರು ಇಲ್ಲಿ, ಒಬ್ಬೊಬ್ಬರು. ती मध्ये बॉम्बगोळा झालता ना तेव्हा असं बांधलं होतं. दुसरी बी लय लागलं होतं त्यांना. ಉದರ್ ಜಾಕಾವ್. ಜಾಕಾವ್. ಅರ್ಧ ಕೆಜಿ ಮೆಣಸಿನ್ಕಾಯಿ ತಿಂತಾರೆ. ಅರ್ಧ kg ಮೆಣಸಿನ್ಕಾಯಿ ತಿಂತಾರೆ ನಮ್ಮಲ್ಲಿರೋರೊಬ್ರು. ಐಸೆ ಜಾವು, ಡೈಲಿ ಜಾತಾ ಏನೋ ರೋज ಐಸೆ ಜಾವು. ಜಾವು ಗೇಟ್ ಕ ಪಾಸ್ ಉದರ್ ಜಾಕಾವ್. ಹಿಂಗೆ ಹೋಗೋದು ಅವನು. ಕನ್ನಡ ಬರಲ್ಲ. ಒಬ್ರಿಗಿಂತ ಒಬ್ರು ಕಿತ್ತಾಡೋದು ಜಾಸ್ತಿ. ಇಲ್ಲಿಂದ ಅಲ್ಲಿವರೆಗೂ ಆಚೆ ಜಾಗ ಇರುತ್ತೆ ಅವ್ರಿಗೆ ಕೂತ್ಕೊಳ್ಳೋಕ್ಕೆ. ನಾನು ಆದಷ್ಟು ಒಳಗಡೆ ಇರಬೇಡಿ, ಆಚೆ ಇರಿ ಅಂತ ಹೇಳ್ತೀನಿ. ಯಾಕೆಂದರೆ ಗಾಳಿ ಆಡುತ್ತೆ ಹೊರಗಡೆ. ಒಳಗಡೆನೇ ಇದ್ದರೆ ಮಲ್ಗೆ ಇರ್ತಾರೆ, ಹೆಂಗಿರುತ್ತೆ. ಇವರು ಮೊನ್ನೆ ಅದು ಯಾವ ಸ್ಟೇಷನ್ ಅಣ್ಣ ನೀವು ಬಂದಿದ್ದು? ಅವ್ರಿಗೆ ಹೆಂಡತಿ ಇದ್ದಾರೆ. ಯಾಕೆ ಬಂದರು ಅಂತ ನನಗೆ ಇನ್ನೂ ಸತ್ಯ ಗೊತ್ತಿಲ್ಲ. ಇವರು ವಿಜಯನಗರ. ಅಂದ್ರೆ ಇವರೆಲ್ಲ ನಾರ್ಮಲ್ ಆಗಿದ್ದಾರೆ. ಇದರಲ್ಲಿ ಏನಕ್ಕೆ ಬಂದ್ರಿ ಮನೆಯಿಂದ? ಡೈಲಿ ಹಾಲು ತಗೊಂಡು ಹೋಗ್ತಿದ್ರಂತೆ ಒಂದು ಅಂಗಡಿಗೆ, ಅಂಗಡಿಯಿಂದ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್, ಯಾಕೆ ಜಗಳ ಬೇಡ ಅಂತೇಳಿ ಆಯಿತು, ಆಶ್ರಮ ಇರ್ಬೋದು ಸರ್. ಆಯಿತು. ನೀವೇ ಇಷ್ಟಪಟ್ಟು ಆಶ್ರಮಕ್ಕೆ ಬಂದಿರೋದು? ನಾನೇ ಇಷ್ಟಪಟ್ಟು. ಅಲ್ಲ, ಏನಕ್ಕೆ ಮನೆಗೆ ಊಟದ ಡೈಲಿ ಹಾಲು ತೊಗೊಂಡು ಹೋಗ್ತಿದ್ರಲ್ಲ, ಹೆಂಡ್ತಿ ಇದಾರಲ್ವ ನಿಮಗೆ? ಹೆಂಡ್ತಿನ ಎಲ್ಲಿ ಬಿಟ್ಟು ಬಂದ್ರಿ ನೀವು? ಇಲ್ಲ, ಮನೆಯಲ್ಲಿದ್ದಾರೆ. ಆದರೆ ಅಲ್ಲಿ ಬೇರೆ ಕೆಲಸ ಮಾಡಿಕೊಂಡು. ಏನು ಕೆಲಸ ಮಾಡ್ತಾರೆ? ಮನೆ ಕೆಲಸ. ಎಷ್ಟು ವಯಸ್ಸು ಅವ್ರಿಗೆ? ಕಮ್ಮಿ ಒಂದು 40-45. 45 ಅಲ್ಲ, ಜಾಸ್ತಿ ಆಗಿರುತ್ತೆ. ನಿಮಗೆ ಮಕ್ಕಳು? ಇಲ್ಲಮ್ಮ, ಮಕ್ಕಳಿದೆ. ಇದೆ ಅಂತ ಹೇಳಿದ್ದೀರಾ ಅವತ್ತು. ಮಕ್ಕಳಿದ್ದಾರೆ ಅಂತ ಹೇಳಿದ್ದೀರಾ. ಊರಲ್ಲಿದ್ದಾರೆ, ಮಕ್ಕಳಿದ್ದಾರೆ. ಅದನ್ನೇ ಎಲ್ಲಿದ್ದಾರೆ? ಯಾವ ಊರಲ್ಲಿದ್ದಾರೆ? ಉಡುಪಿಯಲ್ಲಿ ಎಲ್ಲಿದ್ದಾರೆ? ಉಡುಪಿಯಲ್ಲಿ ಇದು ಯಾವ ತಾಲೂಕು, ಯಾವ ಹೋಬಳಿ, ಯಾವ ಹಳ್ಳಿ? ಉಡುಪಿ ತಾಲೂಕು, ಉಡುಪಿ. ಕೃಷ್ಣ ದೇವಸ್ಥಾನ ಅಲ್ಲಿ. ಮದುವೆ ಆಗಿದೆಯಾ? ಮದುವೆ ಆಗಿದೆ. ಮಕ್ಕಳಿದ್ದಾರೆ ಅವ್ರಿಗೆ? ಅದೇ ಇಬ್ಬರು ಮಕ್ಕಳಿದೆ. ಮೊಮ್ಮಕ್ಕಳು. ನೀವು ಹೆಂಡತಿ ಜೊತೆ ಇರ್ಬೋದಿತ್ತಲ್ಲ, ಯಾಕೆ ಬಂದ್ರಿ ನೀವು? ಇಲ್ಲ, ಅದೇನೋ ಪ್ರಾಬ್ಲಮ್ ಆಗಿಲ್ಲ ಒಟ್ಟು ನಾನು. ಅಲ್ಲ, ಈ ವಯಸ್ಸಲ್ಲಿ ಏನು ಪ್ರಾಬ್ಲಮ್? ವಯಸ್ಸು ಆಗೋಯ್ತಲ್ಲ,
ಅಲ್ಲ ಅವ್ರೊಬ್ಬರನ್ನೇ ಬಿಟ್ಟು ಬಂದಿದ್ದು ನಿಮಗೆ ಸರಿ ಅನ್ಸತ್ತಾ? ಅದು ಅನ್ಸಿಲ್ಲ. ಅದು ಏನು ಮಾಡೋದು, ಏನೋ ನಂದು ಪ್ರಾಬ್ಲಮ್ಮು ಮನೆಯಲ್ಲಿ ಇರೋದು ಹೆಂಗೆ ಅಂತೇಳಿ ಹಿಂಗೆ ಇವಾಗ ನಿಮ್ಮದು ಜಮೀನು ಆಸ್ತಿ ಮನೆ ಎಲ್ಲ ಇದೆಯಾ? ಏನಿಲ್ಲಮ್ಮ. ಮತ್ತು ನಿಮ್ಮ ಹೆಂಡತಿಗೆ ಜೀವನಾಂಶಕ್ಕೆ? ಅದೇ ಕೆಲಸ ಮಾಡಿಕೊಂಡು ಜೀವನ ಅಯ್ಯೋ ದೇವ, ಈ ಥರ ಈ ವಯಸ್ಸಲ್ಲಿ ಬಿಟ್ಟು ಬಂದಿದ್ದಾರೆ. ನಾನು ಅವ್ರನ್ನೂ ಕರ್ಕೊಂಬರ್ಬೋದಿತ್ತಲ್ಲ ಅಂತ ಕೇಳಿದೆ ನಾನು. ನಂಗೂ ಯಾಕೆ ಕರ್ಕೊಂಬರ್ಲಿಲ್ಲ? ಅವ್ರನ್ನೂ ಕರ್ಕೊಂಬರ್ತಾರೆ. ಅವ್ರೇನು ಕೆಲಸ ಮಾಡ್ತಾರೆ ಅಂದರೆ? ಮನೆ ಕೆಲಸ. ಹಾಂ, ಮನೆ ಕೆಲಸ ಮಾಡ್ತಾರೆ. ನೀವು ಇಷ್ಟು ಊಟ ಮಾಡ್ಬೋದಿತ್ತಲ್ಲ ಜೊತೆಲಿದ್ದು. ನೀವು ಎಷ್ಟು ತಿಂತೀರಾ? ಒಂದಿಷ್ಟು ಊಟ ಮಾಡ್ತೀರಾ, ಜೊತೆಗೆ ಇರ್ಬೋದಿತ್ತಲ್ಲ. ಸುಮ್ಮನೆ ಅವಳಿಗೆ ಏನು ಕೆಲಸ ಅಂತೇಳಿ ಬಂದು ಇಷ್ಟು ವರ್ಷ ಇಲ್ದಿರೋದು ಇವಾಗ ಹೆಂಗೆ ಶಾಂತಿ ಆಗುತ್ತೆ ಅವ್ರಿಗೆ? ಈ ವಯಸ್ಸಲ್ಲಿ ನೀವು ಜೊತೆಗಿರ್ಬೇಕಲ್ವಾ? ಅದಕ್ಕೆ ಬೇಡ ಅಂತೇಳಿ. ನೀವೆಲ್ರಿಗಿಂತ ಚೆನ್ನಾಗಿದ್ದೀರಾ. ನೀವು ನಮ್ಮಂಥವ್ರಿಗೆ ಬುದ್ಧಿ ಹೇಳೋರು. ವಯಸ್ಸಾದಗಳಲ್ಲಿ ಒಬ್ರಿಗೊಬ್ರಿಗೆ ಆಶ್ರಯ ಆಗಿರಬೇಕು, ಕಷ್ಟ ಸುಖನ ಜೊತೆಗಿರಬೇಕು. ಪಾಪ ಅವರು ಎಲ್ಲರನ್ನೂ ಬಿಟ್ಟು ಇಷ್ಟ ಸಂಸಾರ ಮಾಡಿರ್ತಾರೆ ಅಲ್ವಾ. ನೋಡಿ, ಯೋಚನೆ ಮಾಡಿ. ಫೋನ್ ನಂಬರ್ ಇದ್ರೆ ಒಂದ್ಸತಿ ಕಾಲ್ ಮಾಡಿ, ಕನೆಕ್ಟ್ ಆಗಿ ಮಾತಾಡಿ. ನಂಬರ್ ಇಲ್ಲ. ಒಂದು ಬಕೆಟು, ಒಂದು ಬೆಡ್ಶೀಟು, ಒಂದು ತಟ್ಟೆ, ಒಂದು ಲೋಟ. ಅವು ಎಲ್ಲ ಪ್ಲಾನ್ ಆಗಿ ಬಂದಿದ್ದಾರೆ. ಬಕೆಟ್ ಸಮೇತನೇ ಬಂದಿರೋದು ಸ್ನಾನ ಮಾಡ್ಕೊಳ್ಳೋಕ್ಕೆ. ಸ್ನಾನ ಮಾಡ್ಕೊಳ್ಳೋಕೆ ಒಂದು ಬಕೆಟು. ತುಂಬ ಜಿಪ್ಪುಂಡ್ರಂದರೆ ನಾನು ಇಡೀ ಆಶ್ರಮದಲ್ಲಿ ಇವರೇ. ಆ ಬಕೆಟ್ನ ಆಚೆ ಹಾಕಿದ್ವಿ, ಎಲ್ಲ ಕ್ಲೀನ್ ಮಾಡಿದ್ವಿ. ಮೊನ್ನೆ ಎಲ್ಲ ಪೈಂಟಿಂಗ್ ನಾನೇ ಮಾಡಿದ್ದೀವಿ. ಅವಾಗೆಲ್ಲ ಆಚೆ ಹಾಕಿದ್ವಿ. ಆಚೆ ಹಾಕಿದಾಗ ದಿನ ಬರೋದು ಬಕೆಟ್ ಕೇಳೋದು, ದಿನ ಬರೋದು ಜಗ್ ಕೇಳೋದು, ದಿನ ಬರೋದು ನನ್ನ ತಟ್ಟೆ ಕೇಳೋದು. ಕೊನೆ ಕೊಟ್ಬಿಟ್ರಾ? ಕೊಟ್ಟಿಲ್ಲ, ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ವಿ. ಎಲ್ಲ ಆಶ್ರಮದ ಇಡೀ ಬಟ್ಟೆ 35 ಹಾಸಿಗೆ ಸುಟ್ಟಾಕಿದ್ದೀವಿ. ಯಾಕೆ? ಆಚೆಯಿಂದ ಅವ್ರು ಬರ್ತಾರಲ್ವಾ, 1 ವರ್ಷ ಆಚೆ ಇರ್ತಾರೆ, 6 ತಿಂಗಳು ಆಚೆ ಇರ್ತಾರೆ. ಅಲ್ಲಿರೋ ತಿಗಣೆಗಳೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿರುತ್ತೆ. ಓಕೆ, ಹಾಗಾಗಿ ಅವಾಗ ಎಲ್ಲ ಕ್ಲೀನ್ ಎಲ್ಲ ಸುಟ್ಟಾಕ್ಬಿಟ್ವಿ. ಮೊನ್ನೆ ಪೈಂಟ್ ಎಲ್ಲ ಮಾಡಿದ್ವಿ ನಾವೇ. ಇಡೀ ಫುಲ್ ಆಶ್ರಮ ಫುಲ್ ಪೈಂಟ್ ಮಾಡಿದ್ವಿ. ಇವರು ಅಂಬೇಡ್ಕರ್ ಅಂತೇಳಿ, ಇವರು ಅಂಬೇಡ್ಕರ್ ನಗರ, ಯಶವಂತಪುರ. ಯಾವ ರೇಂಜಲ್ಲಿ ಮಲಗಿರ್ತಾರೆ ಅಂದರೆ, ಇವ್ರದ್ದೊಂದು ವಿಡಿಯೋ ಇದೆ, ನಿಮಗೆ ಕೊಡ್ತೀನಿ. ಅಲ್ಲೊಂದು ಹಾಲಿನ ಅಂಗಡಿ ಇರುತ್ತೆ, ಅಲ್ಲಿ ಮಲಗಿರ್ತಾರೆ. 112 ಫೋನ್ ಹೋಗುತ್ತೆ ಇವ್ರದ್ದು. 112 ಕರೆ ಹೋದಾಗ ಯಶವಂತಪುರ ಅವ್ರು ಕಳಿಸ್ಕೊಟ್ಟಿರ್ತಾರೆ. ಇವ್ರಿಗೆ ಮಗ ಇಲ್ಲ, ಸೊಸೆ ಇದ್ದಾರೆ. ಸೊಸೆ ಏನು ಅವ್ರೇನು ಮಾತಾಡ್ಸಲ್ಲ, ಅವರು ಹತ್ರನೂ ಬಂದಿಲ್ಲ. ಸ್ಟೇಷನಲ್ಲಿ ಇವ್ರ ಅಡ್ರೆಸ್ ಪೂರ್ತಿ ಇದೆ. ಆ ಅಮ್ಮ ನಾವು ಬರಲ್ಲ, ಅವ್ನು ನಮಗೆ ಸಂಬಂಧನೇ ಇಲ್ಲ ಅಂದರು. ಯಶವಂತಪುರ ಸ್ಟೇಷನಿಂದ ಬಂದಿರೋದು. ಇವನಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅವನಿಗೆ. ಇದು ಗಂಡಸರ ರೂಮ್. ಈ ಕಡೆ ಹೆಂಗಸರು ರೂಮು, ಇದು ಗಂಡಸರ ರೂಮು. ಅಲ್ಲಿ ಯಾರು ಹೆಂಗಸರು ಹೋಗಲ್ಲ, ಗಂಡಸರು ಪಾಪ ಆ ಕಡೆಗೆ ಬರಲ್ಲ. ಇದೊಂದು ಅಡ್ಡದಾರಿ, ಇದು ಅಡ್ಡದಾರಿ. ಹಾಂ, ಈ ಕಡೆ ಊಟಕ್ಕೆ ಮಾತ್ರ ಈ ಕಡೆಗೆ ಬರ್ತಾರೆ, ಇಲ್ಲಾಂದ್ರೆ ಅವ್ರು ಏನಕ್ಕೂ ಬರಲ್ಲ. ಅವ್ರ ಪಾಡು ಅವ್ರು ಯಾವಾಗಲೂ ಒಳಗಡೆ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಿಟ್ಬಿಟ್ರೆ ಇಲ್ಲಿಂದ ಅಲ್ಲಿವರೆಗೂ ಆರಾಮಾಗಿರ್ಬೋದು ಅವರು. ಹಂಗೆ ಬರ್ತಾಳೆ, ಸೇಮ್ ಅದೇ ಥರ. ಅವಳು 2 ಕಾಲು ಸ್ವಾಧೀನ ಇಲ್ಲ. ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳಿ. ಬಟ್ಟೆನೇ ಇರಲಿಲ್ಲ. ಇವಳು ಅಲ್ಲಿ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದಾಗ, ಮೇಡಮ್ ಬನ್ನಿ ಒಂದು ಜೊತೆ ಬಟ್ಟೆ ತೊಗೊಂಬನ್ನಿ ಅಂದರು. ಹಂಗು ಆ ಥರ ಮಲಗಿದ್ಲು ಇವಳು. 2 ಕಾಲೊಳಗೆ ಸ್ವಾಧೀನ ಇಲ್ಲ, ನಡಿಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆಮೇಲೆ ಬಂದರೆ ಅವಳಿಗೆ ಕಾಲಲ್ಲಿ ಒಂದಿಷ್ಟು ದಾರ ಕಟ್ಕೊಂಡಿದ್ಲು. ಇಲ್ಲಿ ತೊಡೆಯಲೆಲ್ಲ ಫುಲ್ಲು ಇಲ್ಲಿ ದಾರಗಳು. ಗೊತ್ತಿಲ್ಲ ಮೇಡಮ್, ಅವಳು ಕನ್ನಡ ಬರಲ್ಲ ಫಸ್ಟ್ ಆಫ್ ಆಲ್. ಇವಾಗ ನಾರ್ಮಲ್ ಆಗಿದ್ದಾರಾ? ನಾರ್ಮಲಾಗಿ ಊಟ ಮಾಡ್ತಾಳು. ಒಂದು 5 ದಿನ ಊಟ ಮಾಡಿರಲಿಲ್ಲ ಬಂದಮೇಲೆ ಅವಳು. ಕತ್ತಲ್ಲಿ ಒಂದಷ್ಟು ದಾರಗಳು ಎಲ್ಲೆಲ್ಲಿ ಸಿಗ್ತಾವೆ ನೋಡೋದು, ಇರೋ ಬರೋದೆಲ್ಲ ಕಟ್ಕೊಂಡಿದ್ದು. ಒಂಥರ ಇದ್ಲು ಬಂದಮೇಲೆ. ಅವಾಗ ಹೇರೆಲ್ಲ ರಿಮೂವ್ ಮಾಡಿಸಿ ಎಲ್ಲ ಮಾಡಿಸಿ ಸ್ನಾನ ಮಾಡಿಸೋದಕ್ಕೆ ಮಿನಿಮಮ್ ದೀಪ ಅಂತ ಬರ್ತಾರೆ ನಮ್ಮ ಲೈವ್ಗೆ ಅವರು. ಅವ್ರು ಕರ್ಕೊಂಡು ಬಂದ್ವಿ. ನಾನು ಅವ್ರು ಹೋಗ್ಬಿಟ್ಟು 2 ಅವರ್ ಸ್ನಾನ ಮಾಡ್ಸೋಕೆ ಒದ್ದಾಡಿದ್ವಿ. 2 3 ಅವರ್ ಒದ್ದಾಡಿದ್ವಿ. जोर से बोल। दिल्ली से क्यों आया इधर बेंगलुरु को? टर्मिनल 2 वाले पुलिस स्टेशन वाले हैं ना, मुझे मालूम नहीं था इधर। और पुलिस स्टेशन वाले मुझे बिठा के देते। बेंगलुरु को क्यों आया दिल्ली से? राजकोट में थी मैं, राजकोट में। राजकोट? हाँ, रेलवे में पुलिस स्टेशन वाले ने बिठा के दिया था। बेंगलुरु को क्यों आया? मुझे मालूम नहीं। बेंगलुरु कैसे आया बेंगलुरु को? तो रेलवे में। रैलवे में? कितने महीने हो गए, कितना साल हो गया बेंगलुरु को? ಮಾಹಿತಿ नहीं मालूम। ಅವಳು 2 ಕಾಲು ಸ್ವಾಧೀನ ಇಲ್ಲ, ನಡಿಯೋಕ್ಕಂತೂ ಆಗಲ್ಲ, ಎದೊಳಕ್ಕಂತೂ ಆಗಲ್ಲ. ಹಿಂಗೆ ಕುತ್ಕೊಂಡು ಹೋಗ್ತಾಳೆ. तुम्हारी फैमिली है क्या? नहीं, मेरा कोई नहीं है। फैमिली भी नहीं, बच्चा भी नहीं। तुम्हारा नाम क्या है? उषा। उषा। 2 ಅವರ್ ಇವಳಿಗೆ ಸ್ನಾನಕ್ಕೆ ಮಾಡ್ಸೋಕ್ಕೆ 3 ಅವರ್ಸ್ ಅವತ್ತು. ಇವಳಿಗೆ 3 ಗಂಟೆ ಟೈಮ್ ಸ್ನಾನ ಮಾಡಿಸೋದಕ್ಕೆ ಮಾಡಿಸ್ಕೊಳ್ತಾ ಇಲ್ಲ. क्या हुआ आपकी ज़िंदगी में? क्या हो गया? पाय कशाने झाले मला माहिती नाही। क्या क्या? ये पैर मेरे कैसे हुए मुझे मालूम नहीं। वो दिल्ली से राजकोट में थी। वो राजकोट में वो पुलिस स्टेशन वाले रहते ना। पति क्या करता है? मला नवरा नहीं, लग्न नहीं झालं। कितना बच्चे? लेकर पण नाही थे। ಅದ್ರ ಬಗ್ಗೆ ಮಾತಾಡಿದ್ರೆ ಅವಳು ಏನು ಹೇಳಲ್ಲ, ರಿಯಾಕ್ಟೇ ಮಾಡಲ್ಲ ಅವಳು. ಓಕೆ, ಈ ರೀತಿಯಾಗಿ
ಅಂದರೆ ಕೆಲವೊಬ್ಬರಿಗೆ ಕೆಲವು ನೆನಪಿದ್ದು ಹೇಳ್ಕೊಳ್ಳಲ್ಲ, ತುಂಬ ಹೈಡ್ ಮಾಡ್ತಾರೆ. ಹೇಳಲ್ಲ ಅವ್ರು ಇನ್ನೂ 3 ಅವರ್ ನಿಮ್ಮನ್ನ ಬಿಡಲ್ಲ. ದಸರಾದು ಸೇರಿಸಿ ಆ ದೀಪಾವಳಿದು ಸೇರಿಸಿ ಹೇಳ್ಬಿಡ್ತಾರೆ. ಸಂತೋಷಮ್ಮ ಕೇಳಿಸ್ಬಿಡ್ತಮ್ಮ ನಮಗೆಲ್ಲ. ಆಮೇಲೆ ಈಗ ನನ್ನ ಆಶ್ರಮದ ಅತಿ ಮುಖ್ಯವಾದ ಒಂದು ಕತೆ. ಏನಾಯ್ತು? ಯಾಕೆ? ನಾನು ನಿಮ್ಗೊಂದು ಚಿಕ್ಕ ಚೇರ್ ಕೊಡ್ತೀನಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಕೂತ್ಕೊಳ್ಳಿ, ನಾನು ತಗೋತೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.